ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಪರೀಕ್ಷಿತ್ ರಾಜನಿಗೆ ಶೃಂಗಿ ಋಷಿಯಿಂದ ಶಾಪ ಒದಗಿದುದು ಎಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತ ಪುರಾಣಿಕರು ಹೇಳುತ್ತಾರೆ, ಯೋ ವೈ ದ್ರೋಣ್ಯಸ್ತ್ರ ವಿಪೃಷ್ಟೋ ನ ಮಾತುರುದರೇ ಮೃತಃ ಅನುಗ್ರಹಾದ್ ಭಗವತಃ ಕೃಷ್ಣಸ್ಯಾದ್ಭುತ ಕರ್ಮಣಃ. ತನ್ನ ತಾಯಿಯ ಗರ್ಭದಲ್ಲಿ ಅಶ್ವತ್ಥಾಮನ ಬ್ರಹ್ಮಾಸ್ತ್ರವು ತನ್ನನ್ನು ದಹಿಸುತ್ತಿದ್ದರೂ ಆ ಮಹಾತ್ಮನಾದ ಪರೀಕ್ಷಿತ್ ರಾಜನು ಅದ್ಭುತ ಕರ್ಮಗಳುಳ್ಳ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಉಳಿದುಕೊಂಡನು. ಬ್ರಾಹ್ಮಣ ಶಾಪದಿಂದ ಪ್ರೇರಿತನಾದ ತಕ್ಷಕ ನಾಗವು ಕಚ್ಚಲು ಬಂದಾಗಲೂ ಆತನು ಪ್ರಾಣನಾಶವಾಗುವುದೆಂಬ ಭಯದಿಂದ ಮೋಹಕ್ಕೆ ಒಳಗಾಗಲಿಲ್ಲ. ಏಕೆಂದರೆ ಆತನು ತನ್ನ ಚಿತ್ತವನ್ನು ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿಬಿಟ್ಟಿದ್ದನು. ಆತನು ಸರ್ವಸಂಗ ಪರಿತ್ಯಾಗ ಮಾಡಿ ಗಂಗಾ ತೀರಕ್ಕೆ ಹೋಗಿ ಶ್ರೀ ಶುಕ ಮಹರ್ಷಿಗಳಿಂದ ಉಪದೇಶ ಪಡೆದು ಪರಮಾತ್ಮನ ಸ್ವರೂಪವನ್ನು ಅರಿತವನಾಗಿ ಶರೀರ ತ್ಯಾಗ ಮಾಡಿದನು. ಯಾವ ಸುಕೃತಿಗಳು ಶ್ರೀ ಭಗವಂತನ ಕಥೆಯನ್ನು ಹೇಳುತ್ತಲೂ ಕೇಳುತ್ತಲೂ ಆ ಕಥಾಮೃತವನ್ನು ಸೇವಿಸುತ್ತಲೂ ಆತನ ಪಾದಾರವಿಂದಗಳನ್ನು ಸ್ಮರಿಸುತ್ತಲೂ ಇರುವರೋ ಅಂತಹವರಿಗೆ ಪ್ರಾಣಾಂತ್ಯ ಕಾಲದಲ್ಲಿ ಗಾಬರಿ ಗಲಿಬಿಲಿಗಳು ಉಂಟಾಗುವುದಿಲ್ಲ. ಕಲೆಯು ಎಲ್ಲ ಕಡೆಗಳಲ್ಲಿಯೂ ವ್ಯಾಪಿಸಿದ್ದರೂ ಆ ಮಹಾತ್ಮನಾದ ಅಭಿಮನ್ಯು ಪುತ್ರನು ಚಕ್ರವರ್ತಿಯಾಗಿದ್ದ ಕಾಲದವರೆಗೆ ಅವನ ಆಟವು ಏನೂ ನಡೆಯಲಿಲ್ಲ. ಶ್ರೀಕೃಷ್ಣನು ಯಾವ ದಿನ ಯಾವ ಕ್ಷಣದಲ್ಲಿ ಭೂಮಿಯನ್ನು ತ್ಯಜಿಸಿದನೋ ಆ ಕಾಲದಿಂದಲೇ ಅಧರ್ಮದ ಮೂಲ ಕಾರಣನಾದ ಕಲಿಯು ಪ್ರವೇಶ ಮಾಡಿಬಿಟ್ಟಿದ್ದನಾದರೂ ಪರೀಕ್ಷಿತನು ಅವನನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದನು. ನಾನು ದ್ವೇಷ್ಟಿತ್ ಕಲಿಂ ಸಾಮ್ರಾಟ್ ಸಾರಂಗ ಇವಸಾರಭುಕ್ ಕುಶಲಾನ್ಯಾಶು ಸಿದ್ಧ್ಯಂತಿ ನೇತರಾಣಿ ಕೃತಾನಿಯತ್. ಪರೀಕ್ಷಿದ್ರಾಜನು ದುಂಬಿಯಂತೆ ಸಾರವನ್ನು ಗ್ರಹಿಸುವ ಸ್ವಭಾವವುಳ್ಳವನಾಗಿದ್ದುದರಿಂದಲೇ ಆತನಿಗೆ ಕಲಿಯುಗದ ಮೇಲೆ ಯಾವ ದ್ವೇಷವೂ ಇರಲಿಲ್ಲ. ಅದರಲ್ಲೂ ಗುಣವಿಭಾಗವಿದೆಯೆಂಬುದನ್ನು ಆತನು ಗ್ರಹಿಸಿದ್ದನು. ಆ ಗುಣಭಾಗವೇನೆಂದರೆ, ಈ ಕಲಿಯುಗದಲ್ಲಿ ಆಚರಿಸಿದ ಪುಣ್ಯ ಕಾರ್ಯಗಳು ಶೀಘ್ರವಾಗಿ ಕೈಗೂಡುತ್ತವೆ, ಆದರೆ ಪಾಪ ಕಾರ್ಯಗಳು ಬೇಗನೆ ಫಲವನ್ನು ಕೊಡುವುದಿಲ್ಲ. ಕಿನ್ನು ಬಾಲೇಶು ಶೂರೇಣ ಕಲಿನ ಧೀರ ಭೀರುಣ ಅಪ್ರಮತ್ತ ಪ್ರಮತ್ತೇಶು ಯೋ ವೃಕೋ ನೃಷು ವರ್ತತೆ. ಈ ಕಲಿಪುರುಷನು ತೋಳದಂತೆ ತೋಳವು ಬಾಲಕರ ಮೇಲೆ ಪರಾಕ್ರಮವನ್ನು ತೋರಿಸಿದರೂ ಶೂರವೀರರಿಗೆ ಭಯಪಡುತ್ತದೆ. ಅಂತೆಯೇ ಕಲಿಯು ಸಾವಧಾನತೆ ಇಲ್ಲದೆ ಇರುವ ಬಡಪಾಯಿಗಳನ್ನು ವಶಪಡಿಸಿಕೊಳ್ಳುವ ವಿಷಯದಲ್ಲೇ ಸಾವಧಾನದಿಂದ ಇರುತ್ತಾನೆ. ಸಾವಧಾನರಾಗಿರುವ ಧೀರ ಯೋಗಿಗಳ ಮೇಲೆ ಕೈಮಾಡಲು ಆತನು ಹೆದರುತ್ತಾನೆ. ಎಲೈ ಮಹರ್ಷಿಗಳೇ, ನಿಮ್ಮ ಕೇಳಿಕೆಯಂತೆ ನಾನು ಶ್ರೀ ಭಗವಂತನ ಕಥೆಯಿಂದ ಕೂಡಿದ ಪವಿತ್ರವಾದ ಪರೀಕ್ಷಿದ್ರಾಜನ ಕಥೆಯನ್ನು ವರ್ಣಿಸಿದೆನು. ಕೀರ್ತನೆ ಮಾಡಲು ಯೋಗ್ಯವಾಗಿರುವ ಆಶ್ಚರ್ಯಕರವಾದ ನಾನಾ ಲೀಲಾ ಕರ್ಮಗಳನ್ನು ಮಾಡಿದ ಶ್ರೀ ಭಗವಂತನ ದಿವ್ಯ ಗುಣಗಳನ್ನು ದಿವ್ಯ ಕರ್ಮಗಳನ್ನು ಹೇಳುವ ಯಾವ ದಿವ್ಯ ಕಥೆಗಳುಂಟೋ ಅವುಗಳೆಲ್ಲವನ್ನು ಶ್ರೇಯಸ್ಸನ್ನು ಬಯಸುವ ಪುರುಷರು ಸೇವಿಸಬೇಕು. ಸೂತ ಪುರಾಣಿಕರ ಆ ಮಾತುಗಳನ್ನು ಕೇಳಿ ಸಂತೋಷಗೊಂಡ ಶೌನಕಾದಿ ಮುನಿಗಳು ಆತನನ್ನು ಅಭಿನಂದಿಸಿ ಹೀಗೆ ಪ್ರಾರ್ಥನೆ ಮಾಡಿದರು. ಓ ಸೌಮ್ಯನೇ, ಸೂತ ಪುರಾಣಿಕನೇ, ನೀನು ಶಾಶ್ವತ ಕಾಲದವರೆಗೂ ಜೀವಿಸಿರು. ಏಕೆಂದರೆ ಮೃತ್ಯುವಿನ ಪ್ರವಾಹದಲ್ಲಿ ಬಿದ್ದಿರುವ ನಮಗೆ ನೀನು ಶ್ರೀಕೃಷ್ಣ ಪರಮಾತ್ಮನ ಅಮೃತಮಯವಾದ ಧವಳ ಕೀರ್ತಿಯನ್ನು ಶ್ರವಣ ಮಾಡಿಸುತ್ತಿರುವೆ. ನೀನು ಸರ್ವಕಾಲವೂ ಸುಖವಾಗಿ ಬಾಳುತ್ತಿರಬೇಕು. ಬಹಳ ಕಾಲ ಯಜ್ಞಾದಿ ಕರ್ಮಗಳನ್ನು ಆಚರಿಸುತ್ತಾ ಅದರ ಹೊಗೆಯಿಂದ ನಮ್ಮ ಶರೀರವು ಬೂದು ಬಣ್ಣಕ್ಕೆ ತಿರುಗಿತು. ಆದರೂ ಆ ಕರ್ಮಗಳ ಫಲವು ದೊರೆಯುವುದೆಂಬ ಭರವಸೆಗಿಲ್ಲ. ನೀನಾದರೂ ಈಗಲೇ ನಮಗೆ ಶ್ರೀಕೃಷ್ಣ ಪರಮಾತ್ಮನ ಚರಣ ಕಮಲಗಳ ದಿವ್ಯೋನ್ಮಾದಕರವಾದ ಮಕರಂದವನ್ನೇ ಪಾನ ಮಾಡಿಸಿ ತೃಪ್ತಿಯನ್ನು ಉಂಟು ಮಾಡುತ್ತಿದ್ದೀಯೆ. ತುಲಯಾಮ ಲವೇನಾಪಿ ನ ಸ್ವರ್ಗಂ ನಾ ಪುನರ್ಭವಂ ಭಗವತ್ ಸಂಗ ಸಂಘಸ್ಯ ಮರ್ತ್ಯಾನ ಕಿಮುತಾಶಿಷಃ. ಭಗವದ್ಭಕ್ತರ ಸತ್ಸಂಗದಿಂದ ಉಂಟಾಗುವ ಸೌಖ್ಯಕ್ಕೆ ಯಾವುದು ತಾನೇ ಸಾಟಿಯಾದೀತು. ಆದರೆ ಲವಾಂಶಕ್ಕೂ ಸ್ವರ್ಗವನ್ನು ಹೋಲಿಸಲಾಗುವುದಿಲ್ಲ. ಅದರ ಲವಾಂಶಕ್ಕೂ ಸ್ವರ್ಗವನ್ನು ಹೋಲಿಸಲಾಗುವುದಿಲ್ಲ. ಮರು ಹುಟ್ಟಿಲ್ಲದ ಮುಕ್ತಿಯನ್ನು ಅದಕ್ಕೆ ಹೋಲಿಸಲಾರೆವು. ಹೀಗಿರುವಾಗ ತುಚ್ಛವಾದ ಮಾನುಷ ಭೋಗಗಳ ವಿಷಯದಲ್ಲಿ ಹೇಳತಕ್ಕದ್ದೇನು? ಮಹಾಯೋಗೇಶ್ವರರಾದ ಶಿವ, ಬ್ರಹ್ಮ ಇವರೇ ಮುಂತಾದವರೂ ಕೂಡ ಪ್ರಾಕೃತ ಗುಣರಹಿತನಾದ ಯಾವನ ಕಲ್ಯಾಣ ಗುಣಗಳ ಪಾರವನ್ನು ಕಾಣಲಾಗಲಿಲ್ಲವೋ
ಅಂತಹ ಮಹನೀಯತಮರಾದ ಪುರುಷರಿಗೆ ಜೀವನ ಸರ್ವಸ್ವವಾಗಿರುವ ಶ್ರೀ ಭಗವಂತನ ಕಥಾಮೃತದ ಪಾನದಲ್ಲಿ ರಸಜ್ಞನಾದ ಯಾವನಿಗೆ ತಾನೇ ಎಷ್ಟು ಸವಿದರೂ ತೃಪ್ತಿಯುಂಟಾದೀತು. ಆದುದರಿಂದ ಎಲೈ ಜ್ಞಾನಿ ಶಿರೋಮಣಿಯೇ, ಭಗವಂತನನ್ನೇ ಜೀವನದ ಧ್ರುವತಾರೆಯನ್ನಾಗಿ ಭಾವಿಸಿರುವ ನೀನು ಆತನ ದಿವ್ಯ ಕಥೆಗಳನ್ನು ಕೇಳಲು ಹಂಬಲಿಸುತ್ತಿರುವ ನಮಗೆ ಮಹನೀಯತಮರಾದ ಪುರುಷರಿಗೆ ಏಕಮಾತ್ರ ಆಶ್ರಯವಾಗಿರುವ ಉದಾರವೂ ಪರಿಶುದ್ಧವೂ ಆದ ಶ್ರೀಹರಿಯ ಚರಿತ್ರವನ್ನೇ ಇನ್ನೂ ವಿಸ್ತಾರವಾಗಿ ವರ್ಣಿಸಿ ಹೇಳು. ಪರಮ ಭಾಗವತೋತ್ತಮನಾದ ಪರೀಕ್ಷಿದ್ರಾಜನು ಶುಕ ಮಹಾಮುನಿಗಳು ಉಪದೇಶ ಮಾಡಿದ ಯಾವ ಜ್ಞಾನದಿಂದ ಮೋಕ್ಷ ಸ್ವರೂಪವಾದ ಶ್ರೀ ಭಗವತ್ಪಾದ ಮೂಲವನ್ನು ಪಡೆದನೋ ಆ ಜ್ಞಾನವನ್ನು ಮತ್ತು ಪರೀಕ್ಷಿದ್ರಾಜನ ಪರಮ ಪವಿತ್ರವಾದ ಆಖ್ಯಾನವನ್ನು ಕೃಪೆಯಿಟ್ಟು ವರ್ಣನೆ ಮಾಡು. ಅದು ಪರಮ ಪುಣ್ಯಕರವಾದುದು, ಅತ್ಯದ್ಭುತವಾದ ಯೋಗ ರಹಸ್ಯಗಳಿಂದ ಸಂಪನ್ನವಾಗಿರುವುದು, ಪರಮಾತ್ಮನ ದಿವ್ಯ ಲೀಲಾ ಚರಿತ್ರೆಗಳಿಂದ ತುಂಬಿರುವುದು. ಪರೀಕ್ಷಿದ್ರಾಜನಿಗೆ ಉಪದೇಶ ಮಾಡಲ್ಪಟ್ಟ ಭಾಗವತ ಎಂಬ ನಾಮಧೇಯವುಳ್ಳ ಭಾಗವತರಿಗೆ ರಮಣೀಯವಾದ ಆ ರಸಮಯವಾದ ಕಥೆಯ ರಹಸ್ಯವಾದ ಯಾವ ಅರ್ಥವನ್ನೂ ಮರೆಮಾಚದೆ ಸ್ಪಷ್ಟವಾಗಿ ವಿವರಿಸಿ ಹೇಳುವವನಾಗು. ಸೂತ ಪುರಾಣಿಕರು ಹೇಳುತ್ತಾರೆ, ಎಂತಹ ಆಶ್ಚರ್ಯವಿದು! ವಿಲೋಮ ಜಾತಿಯಾದ ಸೂತ ಕುಲದಲ್ಲಿ ಹುಟ್ಟಿದ್ದರೂ ನಾವು ಜ್ಞಾನ ವೃದ್ಧರ ಸೇವೆಯಿಂದ ಜನ್ಮ ಸಾಫಲ್ಯವನ್ನು ಪಡೆದವಲ್ಲ. ಶ್ರೇಷ್ಠತಮರಾದ ಮಹಾತ್ಮರೊಡನೆ ಸಂಭಾಷಣೆ ಮಾಡುವ ಯೋಗ ಒದಗಿದ್ದರೆ ಅದರಿಂದಲೇ ದುಷ್ಕುಲದಲ್ಲಿ ಹುಟ್ಟಿದ ಕಾರಣದಿಂದ ಉಂಟಾದ ಮನೋವ್ಯಥೆಯು ತೊಲಗಿ ಹೋಗುವುದು. ಏಕೆಂದರೆ ಆ ಸಂಭಾಷಣೆಯು ಜ್ಞಾನಾಧಿಕಾರವನ್ನು ಉಂಟು ಮಾಡುವುದು. ಹೀಗಿರುವಾಗ ಶ್ರೀ ಭಗವಂತನ ದಿವ್ಯ ನಾಮಗಳನ್ನು ಹಾಡಿ ಹೊಗಳುತ್ತಿರುವವರಿಗೆ ಮಾನಸಿಕ ರೋಗವು ಹೇಗೆ ತಾನೇ ಉಂಟಾದೀತು? ಅನಂತ ಶಕ್ತಿಯುಳ್ಳವನಾಗಿ, ಅನಂತ ಸ್ವರೂಪನಾಗಿ, ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿರುವುದರಿಂದ ಯಾವನು ಅನಂತನೆಂದೇ ಕರೆಯಲ್ಪಡುತ್ತಾನೆಯೋ ಅಂತಹ ಜ್ಞಾನಿಗಳಿಗೆ ಏಕಮಾತ್ರ ಗತಿಯಾಗಿರುವ ಅವನ ದಿವ್ಯ ನಾಮಗಳನ್ನೇ ಗಾನ ಮಾಡುತ್ತಾ ಅದರಲ್ಲಿ ಮುಳುಗಿ ಹೋಗಿರುವ ಸುಕೃತಿಗಳಿಗೆ ಎಂತಹ ಮನೋರೋಗ! ಆತನ ಮಹಾವಿಭೂತಿಯಾಗಿರುವ ಶ್ರೀ ಮಹಾಲಕ್ಷ್ಮಿಯೂ ಕೂಡ ತನ್ನನ್ನು ಯಾಚಿಸುತ್ತಿರುವ ಇತರರೆಲ್ಲರನ್ನೂ ಬಿಟ್ಟು ತನ್ನನ್ನು ಅಪೇಕ್ಷಿಸದೆಯೇ ನಿತ್ಯ ತೃಪ್ತರಾಗಿರುವ ಎಣೆ ಮಿಗಿಲಿಲ್ಲದ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿರುವ ಆ ಭಗವಂತನ ಶ್ರೀಪಾದ ಧೂಳಿಯನ್ನು ಸೇವಿಸುತ್ತಾ ಧನ್ಯಳಾಗಿರುವಳಲ್ಲವೇ? ಆತನ ಗುಣಗಳ ಅಗ್ಗಳಿಕೆಯನ್ನು ತಿಳಿಯಲು ಈ ಒಂದು ಕಾರಣವೇ ಸಾಕು. ಬ್ರಹ್ಮದೇವರು ಯಾವಾತನ ಶ್ರೀ ಪಾದಪದ್ಮಗಳನ್ನು ತೊಳೆದ ತೀರ್ಥವೇ ಶಿವನನ್ನು ಮತ್ತು ಇಡೀ ಜಗತ್ತನ್ನು ಪಾವನಗೊಳಿಸುತ್ತಿದೆಯೋ ಅಂತಹ ಮುಕುಂದನನ್ನು ಬಿಟ್ಟು ಬೇರೆ ಯಾವನು ತಾನೇ ಭಗವಾನ್ ಎಂಬ ಶಬ್ದಕ್ಕೆ ಸಂಪೂರ್ಣವಾಗಿ ಅನ್ವರ್ಥ ವಿಷಯವಾದನು? ಆತನಲ್ಲಿ ಪರಮ ಪ್ರೇಮವನ್ನು ಹೊಂದಿರುವವರೇ ಧೀರರು. ಅಂತಹ ಧೀರರು ಶರೀರ ಮುಂತಾದವುಗಳಲ್ಲಿ ನೆಟ್ಟಿದ್ದ ಆಸಕ್ತಿಯನ್ನು ಕೂಡಲೇ ತೊರೆದು ಅಹಿಂಸೆ ಮತ್ತು ಉಪಶಾಂತಿಗಳನ್ನೇ ತನ್ನ ಧರ್ಮವನ್ನಾಗಿ ಹೊಂದಿರುವ ಜೀವನದ ಕಡೆಯ ಆಶ್ರಮವಾದ ಪರಮಹಂಸ ಧರ್ಮವನ್ನು ಯಾವನ ನಿರಂತರ ಧ್ಯಾನಕ್ಕೋಸ್ಕರ ಹೊಂದುತ್ತಾರೆಯೋ ಅಂತಹ ಮುಕುಂದನು ತಾನೇ ಭಗವಾನ್ ಎಂಬ ಶಬ್ದಕ್ಕೆ ಪೂರ್ಣವಾದ ಅರ್ಥವಾಗುತ್ತಾನೆ. ಎಲೈ ಸೂರ್ಯ ಸದೃಶರಾದ ಮಹಾತ್ಮರೇ, ನೀವು ನನ್ನನ್ನು ಕೇಳಬೇಕೆಂದಿರುವ ವಿಷಯದ ಬಗೆಗೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ಪ್ರಾಮಾಣಿಕವಾಗಿ ಹೇಳುತ್ತೇನೆ. ಪಕ್ಷಿಗಳಿಗೆ ತಮ್ಮ ತಮ್ಮ ಶಕ್ತಿಗೆ ತಕ್ಕಂತೆಯೇ ಆಕಾಶದಲ್ಲಿ ಹಾರಲು ಸಾಧ್ಯವಾಗುತ್ತದೆ. ಹಾಗೆಯೇ ವಿದ್ವಾಂಸರಿಗೂ ಕೂಡ ಶ್ರೀ ಭಗವಂತನ ಮಹಿಮೆಯನ್ನು ತಮ್ಮ ಶಕ್ತಿಗೆ ಅನುಗುಣವಾಗಿಯೇ ತಿಳಿದು ವರ್ಣಿಸಲು ಶಕ್ಯವಾಗುತ್ತದೆ. ಒಂದು ದಿನ ಆ ಪರೀಕ್ಷಿದ್ರಾಜನು ಬಿಲ್ಲನ್ನು ತೆಗೆದುಕೊಂಡು ಬೇಟೆಯಾಡುವುದಕ್ಕಾಗಿ ಅರಣ್ಯಕ್ಕೆ ಹೋದನು. ಆಗ ಮೃಗಗಳ ಹಿಂದೆ ಬಹಳ ದೂರ ಓಡಿ ಆಯಾಸಗೊಂಡ ಅವನಿಗೆ ತುಂಬ ಹಸಿವು ಬಾಯಾರಿಕೆಗಳು ಉಂಟಾದವು. ಬಾಯಾರಿಕೆಯನ್ನು ಕಳೆಯಲು ಯಾವ ಜಲಾಶಯವೂ ದೊರೆಯದಿರಲು ಆತನು ಹತ್ತಿರದಲ್ಲಿದ್ದ ಒಂದು ಋಷಿಯ ಆಶ್ರಮವನ್ನು ಪ್ರವೇಶಿಸಿದನು. ಅಲ್ಲಿ ಆತನು ಕಣ್ಣು ಮುಚ್ಚಿಕೊಂಡು ಧ್ಯಾನಾರೂಢರಾಗಿ ಶಾಂತರಾಗಿ ಕುಳಿತಿದ್ದ ಒಬ್ಬ ಮುನಿವರಿಯರನ್ನು ಕಂಡನು. ಅವರು ಇಂದ್ರಿಯ, ಪ್ರಾಣ, ಮನಸ್ಸು ಮತ್ತು ಬುದ್ಧಿಗಳೆಲ್ಲವನ್ನೂ ತಡೆಗಟ್ಟಿ ಸಂಸಾರಾತೀತವಾದ ಸ್ಥಿತಿಯಲ್ಲಿದ್ದರು. ಜಾಗ್ರತ್, ಸ್ವಪ್ನ, ಗಾಢನಿದ್ರೆ ಎಂಬ 3 ಸ್ಥಿತಿಗಳನ್ನು ದಾಟಿ ವಿಕಾರರಹಿತರಾಗಿ ತುರಿಯಾವಸ್ಥೆಯಲ್ಲಿ ಬ್ರಹ್ಮತಾದಾತ್ಮ್ಯವನ್ನು ಅನುಭವಿಸುತ್ತಿದ್ದರು. ಕೆದರಿದ್ದ ಜಟೆಗಳು ಅವರ ದೇಹವನ್ನು ಮುಚ್ಚಿದ್ದವು. ಅವರು ಕೃಷ್ಣಾಜಿನವನ್ನು ಹೊದ್ದಿದ್ದರು. ಅಂತಹ ಸಮಾಧಿಸ್ಥರಾಗಿದ್ದ ಮುನಿಗಳನ್ನು ಒಣಗಿ ಹೋಗಿದ್ದ ಗಂಟಲು ನಾಲಿಗೆಗಳಿಂದ ಕೂಡಿದ್ದ ರಾಜನು ಒಂದಿಷ್ಟು ನೀರು ಬೇಕೆಂದು ಬೇಡಿದನು. ಆದರೆ ಆತನಿಗೆ
ಅಲ್ಲಿ ಕುಳಿತುಕೊಳ್ಳಲು ಹುಲ್ಲಿನ ಆಸನವೂ ದೊರೆಯಲಿಲ್ಲ. ಭೂಮಿಯಲ್ಲಿ ಕುಳಿತುಕೊಳ್ಳುವುದಕ್ಕೂ ಯಾರೂ ಹೇಳಲಿಲ್ಲ. ಅರ್ಘ್ಯವೇ ಮುಂತಾದ ಉಪಚಾರವಾಗಲಿ, ಕಡೆಗೆ ಒಂದು ಸವಿ ಮಾತಾಗಲಿ, ಯಾವುದೇ ಬಗೆಯ ಸ್ವಾಗತವಾಗಲಿ ದೊರೆಯದಿರಲು ಆತನಿಗೆ ಬೇಸರವಾಯಿತು. ತನಗೆ ಅಪಮಾನವಾಯಿತೆಂದು ಭಾವಿಸಿ ಆತನು ಬಹಳವಾಗಿ ಕೋಪಗೊಂಡನು. ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿದ್ದ ಆತನಿಗೆ ಇದ್ದಕ್ಕಿದ್ದಂತೆಯೇ ಆ ಬ್ರಾಹ್ಮಣನ ಮೇಲೆ ಎಲ್ಲಿಲ್ಲದ ಅಸೂಯೆಯೂ ಕ್ರೋಧವೂ ಉಂಟಾದವು. ಆತನು ಹಾಗೆ ಕ್ರೋಧದಿಂದ ಹೋಗುವಾಗ ಒಂದು ಸತ್ತು ಹೋಗಿದ್ದ ಹಾವನ್ನು ತನ್ನ ಬಿಲ್ಲಿನ ತುದಿಯಿಂದ ಎತ್ತಿ ಆ ಬ್ರಹ್ಮರ್ಷಿಯ ಕೊರಳಿಗೆ ಹಾಕಿ ರಾಜಧಾನಿಗೆ ಹಿಂದಿರುಗಿದನು. ಕಣ್ಣು ಮುಚ್ಚಿಕೊಂಡಿರುವ ಆ ಮುನಿಯು ವಾಸ್ತವವಾಗಿ ಎಲ್ಲ ಇಂದ್ರಿಯ ವೃತ್ತಿಗಳನ್ನು ತಡೆಗಟ್ಟಿ ಸಮಾಧಿಯಲ್ಲಿ ಇರುವನೋ ಅಥವಾ ಈ ರಾಜನಿಂದ ತನಗೇನಾಗಬೇಕು ಎಂಬ ತಾತ್ಸಾರದಿಂದ ಸಮಾಧಿಯನ್ನು ನಟಿಸುತ್ತಿದ್ದಾನೆಯೋ ಎಂದು ಆಲೋಚಿಸುತ್ತಾ ಆತನು ಹೊರಟು ಹೋದನು. ಆ ಮಹಾಮುನಿಗಳ ಹೆಸರು ಶಮೀಕ. ಅವರ ಪುತ್ರ ಶೃಂಗಿ ಎಂಬುವವನು ಮಹಾ ತೇಜಸ್ವಿ. ಇತರ ಋಷಿಕುಮಾರರೊಡನೆ ಆಟವಾಡುತ್ತಿದ್ದಾಗ ಆತನಿಗೆ ರಾಜನು ತನ್ನ ಪೂಜ್ಯನಾದ ತಂದೆಯ ವಿಷಯದಲ್ಲಿ ಕೆಟ್ಟ ವ್ಯವಹಾರ ಮಾಡಿದ್ದು ತಿಳಿದು ಆತನು ಕಿಡಿಯಾಗಿ ಹೀಗೆಂದನು, ಛೇ, ಎಂತಹ ಅಧರ್ಮವಾಯಿತು! ಬೀದಿಯಲ್ಲಿ ಹಾಕಿದ ಬಲಿಯನ್ನು ತಿಂದು ಬದುಕುವ ಕಾಗೆಗಳಂತೆಯೋ, ಬಾಗಿಲನ್ನು ಕಾಯುವ ನಾಯಿಗಳಂತೆಯೋ, ದಾಸರಂತೆಯೋ ಇರಬೇಕಾಗಿದ್ದ ಈ ಕ್ಷತ್ರಿಯಾಧಮರು ಕೊಬ್ಬಿ ಹೀಗೆ ಸ್ವಾಮಿದ್ರೋಹ ಮಾಡುವುದೇ? ಇಂತಹ ಕ್ಷತ್ರಿಯಾಧಮರನ್ನು ಜ್ಞಾನಿಗಳು ಬಾಗಿಲು ಕಾಯುವ ಕೆಲಸಕ್ಕೆ ನೇಮಿಸಿರುವರು. ಅವರು ಬಾಗಿಲಲ್ಲಿ ಇರಬೇಕೇ ಹೊರತು ಒಳಕ್ಕೆ ನುಗ್ಗಿ ಪಾತ್ರೆಯಲ್ಲಿರುವ ಅನ್ನವನ್ನು ತಿನ್ನಲು ಹೇಗೆ ಅರ್ಹರಾದರು? ದುರ್ಮಾರ್ಗದಲ್ಲಿ ನಡೆಯುವವರನ್ನು ಶಿಕ್ಷಿಸುತ್ತಿದ್ದ ಶ್ರೀಕೃಷ್ಣನು ಪರಂಧಾಮವನ್ನು ಹೊಂದಿದ ಬಳಿಕ ಎಲ್ಲೆ ಮೀರಿ ನಡೆಯುತ್ತಿರುವ ಇವರಿಗೆ ನಾನೇ ದಂಡನೆಯನ್ನು ವಿಧಿಸುತ್ತೇನೆ. ನನ್ನ ತಪೋಬಲವನ್ನಾದರೂ ನೋಡಲಿ. ಹೀಗೆ ಹೇಳಿ ಆ ಮುನಿಕುಮಾರನು ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ಕೌಶಿಕಿ ನದಿಯ ನೀರಿನಲ್ಲಿ ಆಚಮನ ಮಾಡಿ ತನ್ನ ಮಾತಿನ ರೂಪವಾದ ವಜ್ರವನ್ನು ಹೀಗೆ ಪ್ರಯೋಗಿಸಿದನು. ಕೊಲೆಗಡುಕನಾದ ಆ ಪರೀಕ್ಷಿದ್ರಾಜನು ನನ್ನ ಪೂಜ್ಯನಾದ ತಂದೆಗೆ ಅಪಮಾನ ಮಾಡಿ ಮರ್ಯಾದೆ ಮೀರಿ ನಡೆದಿದ್ದಾನೆ. ಆದ್ದರಿಂದ ನನ್ನ ಪ್ರೇರಣೆಯಂತೆ ಇಂದಿನಿಂದ 7ನೆಯ ದಿವಸದಲ್ಲಿ ತಕ್ಷಕ ಸರ್ಪವು ಆ ಕುಲಾಂಗಾರನನ್ನು ಕಚ್ಚಿ ಬಿಡುವುದು. ಹೀಗೆ ಶಾಪ ಕೊಟ್ಟ ಬಳಿಕ ಆ ಬಾಲಕನು ತನ್ನ ಆಶ್ರಮಕ್ಕೆ ಬಂದು ತಂದೆಯ ಕೊರಳಿನಲ್ಲಿ ಸತ್ತ ಹಾವನ್ನು ಕಂಡು ಗಟ್ಟಿಯಾಗಿ ಅಳತೊಡಗಿದನು. ಶೌನಕರೇ, ಅಂಗೀರಸ ಗೋತ್ರದ ಮುನಿವರಿಯರಾದ ಆ ಶಮೀಕರು ಪುತ್ರನ ಆ ಅಳುವಿನ ಧ್ವನಿಯನ್ನು ಕೇಳಿ ಎಚ್ಚರಗೊಂಡು ಮೆಲ್ಲಗೆ ಕಣ್ಣುಗಳನ್ನು ತೆರೆದು ತಮ್ಮ ಕೊರಳಿನಲ್ಲಿ ನೇತಾಡುತ್ತಿದ್ದ ಸತ್ತ ಸರ್ಪವನ್ನು ತೆಗೆದುಹಾಕಿ, ಏಕೆ ಅಳುತ್ತಿರುವೆ ಮಗು? ನಿನಗೆ ಯಾರು ಏನು ಅಪಕಾರ ಮಾಡಿದರು ಎಂದು ಮಗನನ್ನು ಕೇಳಲಾಗಿ ಶೃಂಗಿಯು ಅಲ್ಲಿ ನಡೆದಿದ್ದ ಎಲ್ಲ ಸಮಾಚಾರಗಳನ್ನು ತಂದೆಗೆ ತಿಳಿಸಿದನು. ರಾಜನಿಗೆ ಶಾಪ ಕೊಟ್ಟ ಸಮಾಚಾರವನ್ನು ಕೇಳಿ ಆ ಬ್ರಹ್ಮರ್ಷಿಯು ತನ್ನ ಪುತ್ರನನ್ನು ಅಭಿನಂದಿಸಲಿಲ್ಲ. ಅಯ್ಯೋ, ಎಂತಹ ಪಾಪಕಾರ್ಯವನ್ನು ಮಾಡಿದೆ! ಓ ಮೂರ್ಖ ಬಾಲಕನೇ, ಒಂದು ಸಣ್ಣ ಅಪರಾಧಕ್ಕೆ ಇಷ್ಟು ದೊಡ್ಡ ಶಿಕ್ಷೆಯನ್ನು ವಿಧಿಸಿದೆ. ಓ ದುಡುಕು ಬುದ್ಧಿಯವನೇ, ನಿನ್ನ ಬುದ್ಧಿಯು ಪರಿಪಕ್ವವಾಗಿಲ್ಲ. ಆ ರಾಜನಾದರೂ ಮಹಾವಿಷ್ಣು ಸ್ವರೂಪನು. ತಡೆಯಲಸಾಧ್ಯವಾದ ಆತನ ತೇಜಸ್ಸಿನಿಂದಲೇ ಈ ಪ್ರಜೆಗಳೆಲ್ಲರೂ ಸುರಕ್ಷಿತರಾಗಿ ಯಾವ ಭಯವೂ ಇಲ್ಲದೆ ತಮ್ಮ ಯೋಗಕ್ಷೇಮಗಳನ್ನು ಸಾಧಿಸಿಕೊಳ್ಳುತ್ತಿದ್ದು ನೆಮ್ಮದಿಯೆಂದಿದ್ದಾರೆ. ಆ ರಾಜನ ರೂಪವನ್ನು ಧರಿಸಿ ಶ್ರೀ ಭಗವಂತನು ಭೂಮಿಯಲ್ಲಿ ಕಾಣಿಸಿಕೊಳ್ಳದಿದ್ದರೆ ಕಳ್ಳ ಕಾಕರು ಹೆಚ್ಚಿ ಈ ಲೋಕವು ಕಾವಲಿಲ್ಲದೆ ಕುರಿಮಂದೆಯಂತೆ ಕ್ಷಣಮಾತ್ರದಲ್ಲಿ ನಶಿಸಿ ಹೋಗುವುದು. ಅಂತಹ ದೈವಸ್ವರೂಪಿಯಾದ ರಾಜನನ್ನು ನೀನು ಸಾಧಾರಣ ಮನುಷ್ಯನಂತೆ ಭಾವಿಸಿ ಹೀಗೆ ಮಾಡಬಾರದಿತ್ತು. ರಾಜನನ್ನು ಕಳೆದುಕೊಂಡರೆ ಲೋಕಕ್ಕೆ ಮಹಾ ಅನರ್ಥ ಒದಗುವುದು. ಲೂಟಿ ದರೋಡೆಗಳು, ಪರಸ್ಪರ ಹೊಡೆದಾಟ ಬಡಿದಾಟಗಳು, ಬೈಗುಳಗಳು ಹೆಚ್ಚುತ್ತವೆ. ದನ ಕರುಗಳೇ ಮುಂತಾದ ಪಶುಗಳು, ಹೆಂಗಸರು, ಧನ ಕನಕಾದಿ ಸಂಪತ್ತುಗಳು ಕೊಳ್ಳೆ ಹೋಗುತ್ತವೆ. ಅವುಗಳನ್ನು ಅಪಹರಿಸುವ ಕಳ್ಳಕಾಕರ ಕಾಟದಿಂದ ಜನರು ತಾವು ದೊಡ್ಡ ಕಳ್ಳಕಾಕರು, ದರೋಡೆಗೋರರು ಆಗುತ್ತಾರೆ. ಆ ಪಾಪ ಕಾರ್ಯಗಳನ್ನು ಮಾಡದೇ ಇರುವವರಿಗೂ ಅದರ ಸಂಬಂಧವಾದ ಪಾಪವು ತಗಲುವುದು. ವರ್ಣ ಆಶ್ರಮಗಳಿಂದ ಕೂಡಿದ ಆರ್ಯ ಧರ್ಮವು ಆಗ ಲೋಪ ಹೊಂದುವುದು. ಹಣದ ಆಸೆ ಮತ್ತು ಕಾಮವಾಸನೆಗಳಿಗೆ ಒಳಗಾಗಿ ಜನರು ನಾಯಿ ಮತ್ತು ಕಪಿಗಳ ಸೇರುವೆಯಂತೆ ವರ್ಣಸಾಂಕರ್ಯ ಹೊಂದುವರು. ನಮ್ಮ ಈ ಪರೀಕ್ಷಿತ್ ರಾಜನಾದರೋ ಮಹಾ ಯಶಸ್ವಿ, ಧರ್ಮ ದುರಂಧರ, ಅನೇಕ ಅಶ್ವಮೇಧ ಯಾಗಗಳನ್ನು ಆಚರಿಸಿದವನು, ಪರಮ ಭಾಗವತೋತ್ತಮನೂ ಆಗಿರುವನು. ಅಂತಹ ರಾಜರ್ಷಿಯು ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿ ಶೋಚನೀಯ ಸ್ಥಿತಿಯಲ್ಲಿ ಬಂದಿದ್ದನು. ಆತನು ಖಂಡಿತವಾಗಿಯೂ ನಮ್ಮ ಶಾಪಕ್ಕೆ ಯೋಗ್ಯನಾಗಿರಲಿಲ್ಲ.
ತಿಳುವಳಿಕೆ ಇಲ್ಲದ ಈ ಬಾಲಕನು ನಿರಪರಾಧಿಯಾಗಿ ನಮ್ಮ ಸೇವೆ ಮಾಡುತ್ತಿದ್ದ ಮಹಾತ್ಮನಾದ ರಾಜರ್ಷಿಯಲ್ಲಿ ಅಪರಾಧವನ್ನೆಸಗಿದ್ದಾನೆ. ಸರ್ವಾತ್ಮನಾದ ಭಗವಂತನು ಕೃಪೆಯಟ್ಟು ಈತನನ್ನು ಕ್ಷಮಿಸಲಿ. ಭಗವಂತನ ಭಕ್ತರಲ್ಲಿ ಶಕ್ತಿಯಿದ್ದರೂ ಅವರು ಸೇಡು ತೀರಿಸಿಕೊಳ್ಳಲು ಹೋಗುವುದಿಲ್ಲ. ಇತರರಿಂದ ತಮಗೆ ಅಪಮಾನ, ಮೋಸ, ಬೈಗಳು, ಆಕ್ಷೇಪಣೆ, ಹೊಡೆದಾಟ, ಬಡಿದಾಟ ಮುಂತಾದವುಗಳಾದರೂ ಅವುಗಳನ್ನು ಸಹಿಸಿಕೊಳ್ಳುತ್ತಾರೆ ಎಂದು ತಮ್ಮ ಪುತ್ರನಿಗೆ ತಿಳುವಳಿಕೆ ನೀಡಿದರು. ಶಮೀಕ ಮಹರ್ಷಿಗಳಿಗೆ ತಮ್ಮ ಪುತ್ರನು ಮಾಡಿದ ಅಪರಾಧಕ್ಕಾಗಿ ತುಂಬ ಪಶ್ಚಾತ್ತಾಪ ಉಂಟಾಯಿತು. ಪರೀಕ್ಷಿದ್ರಾಜನು ತಮಗೆ ಮಾಡಿದ್ದ ಅಪಮಾನವನ್ನಾದರೂ ಅವರು ಮನಸ್ಸಿಗೆ ಹಚ್ಚಿಕೊಳ್ಳಲೇ ಇಲ್ಲ. ಪ್ರಾಯಶಃ ಸಾಧವೋ ಲೋಕೆ ಪರೈರ್ದ್ವಂದ್ವೇಷು ಯೋಜಿತಾಃ ವ್ಯಥಂತಿ ನ ಹೃಷ್ಯಂತಿ ಯಥ ಆತ್ಮ ಗುಣಾಶ್ರಯಃ. ಸಾಧು ಸಂತರ ಸ್ವಭಾವವೇ ಹೀಗೆ. ಇತರರು ಅವರನ್ನು ನಿಂದಾ, ಸ್ತುತಿ ಮುಂತಾದ ದ್ವಂದ್ವಗಳಿಗೆ ಈಡು ಮಾಡಿದರೂ ಅವರು ಸಾಮಾನ್ಯವಾಗಿ ಅವುಗಳಿಂದ ವ್ಯಥೆಯನ್ನಾಗಲಿ ಸಂತೋಷವನ್ನಾಗಲಿ ಅನುಭವಿಸುವುದಿಲ್ಲ. ಏಕೆಂದರೆ ಅವರು ಆತ್ಮಸ್ವರೂಪವನ್ನು ಅರಿತು ಅದರಲ್ಲಿ ನೆಲೆಸಿರುತ್ತಾರೆ. ಆತ್ಮನು ತ್ರಿಗುಣಾತೀತನಲ್ಲವೇ? ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ 18ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.